ನಮಸ್ಕಾರ, ನಾನು ದ ಬಂಡಗಲ್ ಅಕ್ಷು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮೂರಾಗ ನಿನ್ನೆ ಜೋರು ಮಳೆ ಅಂದರೆ ನಮ್ಮದು ತೋಡೆಲ್ಲ ಫುಲ್ಲು ನೀರು ತುಂಬಿತ್ತು. ಅಷ್ಟಪ್ಪ ಮಳೆ ಬಂದಿತ್ತು, ಗೆದ್ದೆಂಗೆಲ್ಲ ನೀರು ನಿಂತ್ಕೊಂಡಿತ್ತು. ಅಷ್ಟಪ್ಪ ಮಣಿಪಾಲದಂಗೆಲ್ಲ ನಾನು ಈ ವಿಡಿಯೋದಲ್ಲೆಲ್ಲ ಕಾಣಿದೆ. ಮಣಿಪಾಲ ಎಲ್ಲ ಹೊಡೆದೋಯ್ತು. ಹಿಂಗೆ ಧಾರಾಕಾರ ಜಲಪಾತ ಸೃಷ್ಟಿ ಸಮೇತ ಆಯ್ತಾ ನಮ್ಮನೆ ಬೈತಿನ್ನೆ. ಎಂತ ಗೊತ್ತಿಲ್ಲ, ಇದು ಉಡುಪಿ ಹಂಗೆಲ್ಲ ರೆಡ್ ಅಲರ್ಟ್ ಕೊಟ್ಟಿರೋ ಆಲ್ರೆಡಿ, ತುಂಬ ಮಳೆ ಇತ್ತಂತೇಳಿ ಹೇಳಿ. ಅದಕ್ಕೆ ನಾವೀಗ ರೆಡ್ ಅಲರ್ಟ್ ಎಲ್ಲ ಎಲ್ಲಿಗೆಲ್ಲ ಕೊಟ್ಟಿರೋ ಹೆಂಗೆಲ್ಲ ಕರ್ಕೊಂಡು ಹೊರಟಿತ್ತು. ಎಲ್ಲೆಲ್ಲಿ ಯಾವ್ಯಾವ್ದು ಜಲಪಾತ ಸೃಷ್ಟಿಯಾಗಿದೆ ಅದನ್ನೆಲ್ಲ ಕಣ್ಕಪ್ಪ ಅನ್ಕೊಂಡು ಹೇಳಿ ನಾನು ಮತ್ತು ನನ್ನ ತಂಗಿ ಹೊರಟಿತ್ತು. ಕಣ್ಕೊಂಡು ಬತ್ತಪ್ಪ, ಯಾಕೆ ನೀನು ಬಾ ಪ್ಲೀಸ್. ನನ್ನ ತಂಗಿ ಬರ್ತಾಳೆ, ನಾ ಕರ್ಕೊಂಡು ಹೋಗ್ತೆ. ಅದನ್ನ ಕಣ್ಕೊಂಡು ಯವ್ವ ಮಳೆ ಇಲ್ಲೆಲ್ಲ ಅಲ್ಲೆಲ್ಲ ಮರ ಸಮೇತ ಬಿತ್ಕೊಂಡಿತ್ತಪ್ಪ. ಮಳೆ ನಿಮ್ಮೂರಲ್ಲಿ ಎಲ್ಲ ಮಳೆ ಉಂಟಾ? ಜೋರ್ ಮಳೆ, ಎಲ್ಲ ಊರಿಗೂ ಮಳೆ ಇತ್ತು ಸಾಧಾರಣಕ್ಕೆ. ಈ ಉಡುಪಿ ಕುಂದಾಪುರ ಇಲ್ಲೆಲ್ಲ ಕಡೆ ಮಳೆ ಇತ್ತು. ಎಲ್ಲ ಹೇಳ್ತಿದ್ದು ಅಂತ ನಮ್ಮೂರಂಗೆ ಜೋರು ಮಳೆ ಬಂದಿತ್ತು, ನಮ್ಮೂರಾಗ ಜೋರು ಬಾಳಿ ಬೈತು. ನಮ್ಮೂರಂಗೆ ಸ್ವಲ್ಪ ಮಳೆ ಬರಲ್ಲ. ಅದೇ ನ್ಯೂಸ್ ಚಾನಲ್ ಅವ್ರು ಬಂದಿರೆ ಎಂತ ಗೊತ್ತಾ ರಕ್ಷಣೆ, ಇವತ್ತೊಂದು ಎಕ್ಸ್ಪೆರಿಮೆಂಟ್ ಮಾಡುವ. ಎಂತ ಗೊತ್ತಾ, ನಾನು ನಿನ್ನೆ ಒಂದು ವಿಡಿಯೋ ಕಾಣ್ತಾ ಇದ್ದೆ. ಮಳೆ ಬಪ್ಪತ್ತಿಂಗೆ ಸ್ವಲ್ಪ ಇದೆಲ್ಲ ಎಷ್ಟು ವೈಪ್ ಮಾಡ್ರು ಇದಾಗ್ತಿಲ್ಲ, ಎಂತ ಫುಲ್ ಕ್ಲಿಯರ್ ಆಗ್ತಿಲ್ಲ. ಅದಕ್ಕೆ ಎಂತ ಮಾಡ್ಕೊಂಡು ಗೊತ್ತಾ, ಬಟಾಟಿನ 2 ತುಂಡು ಕಟ್ ಮಾಡಿ ಲಾಯ್ಕ್ ಮಾಡಿ ಒರ್ಸ್ಕೊಂಡ್ಕೊಂಬ. ಹೌದು, ಈಗ ಮಳೆ ಅಲ್ಲ, ಎಸಿ ಹಂಗೆ ಇವತ್ತು. ಎಂತಾಯ್ತು, ಎಂತ ಹೇಳ್ತಿದ್ದೆ ನಾನು? ಕಟ್ ಮಾಡ್ರು ಕಣ್ ಆವಾಗ ಹೊಡುದಿಲ್ಲ. ಎಂತಕ್ಕಂದ್ರೆ ಅವ್ರದ್ದೊಂದು ಅನಾಲಿಸಿಸ್ ಇರುತ್ತೆ, ಹಂಗೆ ಮಾಡ್ಕೊಂಡಿರ್ತಾರೆ ಅವ್ರು. ಮಳೆ ಈಗ 1 kg ಟೊಮೆಟೊ ತಗೊಂಡಪ್ಪ. ಟೊಮೆಟೊ ಅಲ್ಲ, ಎಂತದ್ದು ಬಟಾಟೆ. ನಮ್ಮ ಬಾರ್ಕೂರು ಹೊಳೆ ಬಂತು ಒಂದ್ಸಲ. ಜೋರ್ ಮಳಿ ಅಂದ್ರೆ ಯಾವ ಲೋಕದ ಮಳಿ ಅಂದ್ರೆ ಆ ಬಾರ್ಕೂರು ಹೊಳೆ ನೀರೇನಿತ್ತ ಅದು ಓಲಿತ್ತು. ಎಲ್ಲಿ ರೋಡ್ ಇದೆಯಲ್ಲ ಅಲ್ಲಿ ತನಕ ಇತ್ತು, ಈ ಬ್ರಿಡ್ಜ್ ತನಕ ನೀರಿತ್ತು. ರಾಮ್ ದೇವ್ರೆ ಕಂಡೋಲಿಗೆ ನಂಗಿತ್ತಲ್ಲ, ಅದೆಲ್ಲ ಝಲ್ ಅಂತೇಳಿ ಹೇಳಿ ಬಂದೆ. ಅಂತೂ ಇಂತೂ ಮನೆಗೆ ಬಂದೆ. ಈಗ ಎಂತ ಇರುದಿಲ್ಲ, ಸ್ಟ್ರೈಟ್ ಅಪ್ ನಮ್ಗೆ ಅಲ್ಲಿಗೆ ಹೋಗ್ಲಿಕ್ಕೆ ಉಂಟಲ್ಲ. ಎಲ್ಲಿಗೆ ಅಂತ ನಂಗೂ ನೆನಪಾಯ್ತು. ಹಾಪನೆ ಇವತ್ತು ಯಾವಾರ? ಬುಧವಾರ. ಟಿಪ್ 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 ಪಾನಿ ಸುಮ್ 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 ಹವಾ. ಮುಂಗಾರು ಮಳೆ ರಕ್ಷಣೆ ಇದು ಆಕ್ಚುಲಿ. ಹೌದು, ಒಳ್ಳೆ ಒಂದು ಹಾಡು ಹೇಳುವಾ? ಹೇಳು. ಮುಂಗಾರು ಮಳೆಯೇ. ಎಲ್ಲ ರೋಡ್ ಮೇಲೆಲ್ಲ ರಾಸಿ ಕಸ ಕಡ್ಡಿ ಅದು ಇದು ಹಾಳು ಮೂಳು ಪೂರ ಇರತ್ತೆ. ಈಗ ಬಳಕ ಬರ್ತಷ್ಟೇ, ಹೌದಿರ್ಲಿ. ಇವಾಗ ಎಂತಾಗ್ತು ಗೊತ್ತಾ, ಈ ಒಂದು 3-4 ದಿನ ಲಾಯ್ಕ್ ಮಳೆ ಹೊಡಿತು, ಆಮೇಲೆ ಮಳೆ ಇಲ್ಲ, ಮಣ್ಣಿಲ್ಲ, ಆಮೇಲೆ ಗೊತ್ತಾಗ್ತು ಎಲ್ಲ ಹೇಗ್ತಿರ್ಬ. ಅದೇ ಬಾ ಇಲ್ಕಂಡ್ ರಕ್ಷಿತಾ, ಯಾವ ಲೋಕದ ಇದು, ಎಲ್ಲ ಲೋಕದ ಪ್ಲಾಸ್ಟಿಕ್ ಇಲ್ಲೇ ಬಂದ್ಬಿಟ್ಟಿತ್ತಲ್ಲ. ಈ ನಮ್ದು ಕಡೆ ಎಂತ ಬರೀ ಪ್ಲಾಸ್ಟಿಕ್ ಮೇಲೆ ಒಂದು ಊಟಕ್ಕೆ ಹಾರ್ಸಕ್ಕೆ ಎಲ್ಲ ಪ್ಲಾಸ್ಟಿಕ್ ಮಾಡ್ದಂಗೆ ನೀರು ಕೊಡು, ಪ್ಲಾಸ್ಟಿಕ್ ಮಾಡ್ದಂಗೆ ನೀರು ಕೊಡಿ ಸೈಡಿ ಆಚೆ. ಆ ಪ್ಲಾಸ್ಟಿಕ್ ಇದು ತರಿಸೋದು ಎಂತ ವಾಟಿ ಅದು ಎಂತಾರು ಆಗ್ತದೆ ನಾಳೆಗೆ. ಇಲ್ಲ, ಅದು ಹಂಗೆ ಇರುತ್ತೆ, ಹಿಂಗೆ ಎಲ್ಲ ರೋಡ್ ಬದಿ ಹೆಂಗೆ ಅಲ್ಲಿ ಇಲ್ಲಿ ಅಲ್ಲೇ ಇರುತ್ತೆ ಅಷ್ಟೇ. ಡಿಸ್ಪೋಸಲ್ ಯಾರು ಕರೆಕ್ಟ್ ಒಂದು ವೇಯಿಂದ ಮಾಡೋದಿಲ್ಲ. ಎಲ್ಲ ತೋಡಿಗೆ ಅಲ್ಲಿಗೆ ಇಲ್ಲಿಗೆ ಹಾಕಂತ್ರು. ನ್ಯಾರಿ ಕಾಣಿ. ಅಯ್ಯೋ ರಾಮ, ಸಣ್ಣ ರೋಡ್ ಮಾರೆ ಪಾಡಿಯಲ್ಲಿ ನೆರೆ ಸಮುದ್ರ ಕಡೆ ಹೆಂಗಾಯ್ತು, ಒಳ್ಳೆ ಈಚಿಂದ ಸಮುದ್ರ ಈಚಿಂದ ರೋಡ್ ಮೇಲೆ ಆದಂಗಿತ್ತು ನಂಗೆ ಫೀಲ್. ನೀರಿಲ್ಲ, ಗೆದ್ದೆ ನೀರು ತುಂಬ್ಕೊಂಡು ಸರಿಯಾಗಿ ಹಾಪು ಸಿಸ್ಟಮ್ ಮಾಡಿದ್ರೆ ನಮಗೆ ಮಳೆನ ನೀರು. ನಾವು ಹೊಸ ಕೊಡೆ ಎಲ್ಲ ತಗೊಂಡಿತ್ತು ಮಳೆಗಾಲಕ್ಕೆ.
ಒಂದು ಕಡೆ ಆಲ್ರೆಡಿ ಕಾರ್ ಒಳಗೆ ಇತ್ತು. ಹಾಂ ಇಡು ಪಾಪ. ಇದು ಇಡು. ಹಾಂ ಇವಾಗ ಮಳೆ ಬಂದರೆ ನಮ್ಮ ಹತ್ರ ಹೊಸ ಕೊಡೆ ಇದೆ. ನಮ್ದು ಇಲ್ಲೊಂದು ಫೇವ್ರೆಟ್ ಹೋಟೆಲ್ ಇತ್ತು, ಯಾವಾಗಲೂ ಬರ್ತದೆ ನಾವು ಅಲ್ಲಿಗೆ ಹಾಪ ಅಂತ ಹೇಳಿ ಹೊರಟಿದ್ವಿ. ಈ ಹೋಟ್ಲಿಗೆ ತುಂಬ ಟೈಮಿಂದ ಬರ್ತಿತ್ತು, ಆದರೆ ಈಗ ಫುಲ್ ರಿನೋವೇಷನ್ ಮಾಡಿದ್ದು ಭಾರಿ ಜಿಗ್ಗ ಮಾಡಿದ್ರು ಅಲ್ಲ, ಖುಷಿ ಆಗ್ತಿತ್ತಲ್ಲ ಒಂಥರ. ನಮ್ಮದು ಆಲ್ ಟೈಮ್ ಫೇವ್ರೆಟ್ ಪಲಾವ್ ಮತ್ತು ತಿಪ್ಪಡಿ ಇಡ್ಲಿ. ಸೇಮ್ ಟೇಸ್ಟ್, ಬಟರ್ ಚೇಂಜ್ ಏನು. ಇಲ್ಲಪ್ಪ ಮಾತಾಡೋದಿಲ್ಲ. ಅದನ್ನು ಕಡಿದೆ ರೆಡ್ಡು ಬಿತ್ತಿದ್ದು. ಎಂತ ಹೆಂಗಿತ್ತು? ಕೊಡಿ, ಹೊಸ ಕೊಡಿ ಬಿಡಿಸು. ಓಪನ್. ಅಷ್ಟೇ ಕೊಡಿ ಆಯ್ಕಣಪ್ಪ. ವಾಸ್ತಿ ಅಂತ ಇಲ್ಲ, ಸುಟ್ಟು ವಾಸ್ತಿ. ಅಲ್ಲ, ಬಂದಂಥ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸಿಕೊಂಡು ನಾವೀಗ ಹಾಪುದು ನಮ್ಮ ಮನೆಗೆ. ಅಯ್ಯೋ ಯಾರು ಮಾರೇ ಇದು ಇಂಡಿಕೇಟರ್ ಹಾಕಿದ 10-15 ಗೊತ್ತಿಲ್ಲ. ಹೌದು ಹಾಕ್ತಿದ್ದೆ, ಅದರಲ್ಲಿ ಎಲ್ಲಿ ಜಾಗ ಇತ್ತು ಅನ್ಕೊಂಡು. ಹುಡುಗಿ ಏನು ಗೊತ್ತಾ, ನೀರೆಲ್ಲ ಕಮ್ಮಿ ಆಯ್ತು, ಖಾಲಿ ಆಯ್ತಾ, ಹರ್ಕೊಂಡು ಹೋಯ್ತಿರ್ತಿ. ಕಿಟಕಿ ಬಾಗ್ಲಿಂದನೇ ಹಾರುದು. ಮತ್ತೆ ನನ್ ಚುಂಕಿ ಇತ್ತಲ್ಲ ಅಲ್ಲಿ ಕಿಟಕಿ ಬಾಗ್ಲಿ ಆಯ್ಕ. ಆಮೇಲೆ ರಾತ್ರಿಗೆ ವ್ಯಾವ್ ನನ್ನನ್ನು ಮೇನ್ ಡೋರಿಂದನೇ ಹೋಗಿ ಬಿಡಿಯಬಹುದು. ನಾನು ಆಗದಿಂದ ಕಾರಲ್ಲಿ ಕುತ್ಕೊಂಡಿದ್ದೇನೆ. ಇಲ್ಲೊಂಚೂರು ಏನೋ ಕೆಲಸ ಇತ್ತಂತೇಳಿ ಹೇಳಿ ಬಂದಿತ್ತು, ನಮ್ದಲ್ಲ ಆದ್ರೆ ಸಹ ಬಂದಿತ್ತು. ನನ್ನ ತಂಗಿ ಹೋಗಿದ್ದಾಳೆ, ಏನೋ ಮಾಡ್ಕೊಂಡು ಬರ್ಬೋದು ಅಂತೇಳಿ ಹೇಳಿ ನಾನೊಂದು 2 ನಿಮಿಷದಂಗೆ ತಗೋಬಪ್ಪಕ್ಕೆ ಅಂತೇಳಿ ಹೇಳಿ ಎಣಿಸಿ ಕೂಕಣ ಕಾರಂಗೆ. ಅವಳು ಇನ್ನೂ ಬರಲ್ಲಪ್ಪ. ಸೊ ವೆಯ್ಟ್ ಮಾಡ್ತಾ ಇದ್ದೇನೆ. ನಮ್ಮೂರಂಗೆಲ್ಲ ಮಳೆ ನಿನ್ನೆ, ಇವತ್ತು ಒಂಥರ ಥಂಡಿ ಚಂದದ ವಾತಾವರಣ ಆಗ್ತಾ ಇದೆ. ಎಂತಂದರೆ ಚೂರು ಮಳೆ, ಚೂರು ಥಂಡ ಗಾಳಿ, ವಾವ್ ವಾತಾವರಣ. ಖುಷಿ ಆಯ್ತು ನಂಗೆ. ಈ ವಾತಾವರಣ ಅಂದರೆ ಮಸ್ತ್ ಇಷ್ಟ. ನಾವೀಗ ಮನೆಗೆ ಬಂತು. ನಾನು ಎಂತ ಎಣಿಸ್ದೆ, ನಮ್ದೊಂದು ತೋಡು ತೋರಿಸಿ ಬಿಡ್ಕೊಂಡು ಕಡಿ. ಎಂತಕ್ಕೆಂದರೆ ಯಾರೋ ಕಮೆಂಟ್ ಮಾಡಿದ್ರು ನಮ್ದು ತೋಡಂಗೆಲ್ಲ ನೀರು ಹೊಡ್ಕೊಂಡು ಹೋಗ್ತಿತ್ತು ಅಂತ ಹೇಳೋದಕ್ಕೆ. ತೋಡಂದರೆ ಅಂತ ಅಂದ್ಕೊಂಡು ಇವಾಗ ತೋರಿಸ್ದೆ ತೋಡಂದರೆ ಎಂತಂತ. ಇದೇ ತೋಡು. ಎಂತಂದರೆ ಎಲ್ಲ ಈಚಿದೆಲ್ಲ ನೀರು ಸೀದಾ ಇದ್ರೊಳಗೆ ಬಂದು ಹರ್ಕೊಂಡು ಹೊತ್ತು. ಅದು ಗದ್ದೆ ಇತ್ತಲ್ಲ, ಅಲ್ಲಿ ಗದ್ದೆಯಿಂದ ಆಚೆ ಮರ ಇತ್ತಲ್ಲ, ಆ ಮರ ಹತ್ರ ಇನ್ನೊಂದು ದೊಡ್ಡ ತೋಡಿದೆ. ಅಲ್ಲಿದೆಲ್ಲ ನೀರೆಲ್ಲ ಆ ತೋಡಂಗೆ ಹರ್ಕೊಂಡು ಹೋಗಿ ಅಲ್ಲೆಲ್ಲ ಕನೆಕ್ಟ್ ಆಯ್ತು. ಆಚೆಯಿಂದ ಆಚೆಗೆ ಇನ್ನೊಂದು ದೊಡ್ಡ ತೋಡಿದೆ, ಅಲ್ಲೇ ಇನ್ನೊಂದು ಥರ ನೀರು ಹತ್ಕೊಂಡು ಹೊತ್ತು. ಇದು ಸಣ್ಣ ನೀರಲ್ಲೇ ಮನೆ ಹತ್ರದ್ದೆಲ್ಲ ನೀರು ಇದನ್ನು ತಗೊಂಡು ಹೊತ್ತು. ಆಮೇಲೆ ಅದು ದೊಡ್ಡ ನೀರನ್ನು ತಗೊಂಡು ಹೊತ್ತು. ಅದು ಇನ್ನೂ ದೊಡ್ಡ ನೀರನ್ನು ಆ ತೋಡಿಗೆ ಕನೆಕ್ಟ್ ಮಾಡ್ಕೊಂಡು ಸೀದಾ ತಗೊಂಡು ಹೊತ್ತು. ಅದೆಲ್ಲ ಸಮುದ್ರಕ್ಕೆ ಹೊತ್ತು. ತೋಡಂಗೆ ಫುಲ್ಲು ನೀರು ಹೊತ್ತೇ ಇದ್ದಿತ್ತು. ನಾನು ಅಷ್ಟೊತ್ತಿಗೆ ತೋಡು ತೋರಿಸ್ಕಂತ ಎಣಿಸ್ಕೊಂಡೆ, ಬಟ್ ಮಳೆ ಇದ್ದಿತ್ತಲ್ಲ, ಹೊರಗೆ ಬಪ್ಪಕ್ಕೆ ಸಾಧ್ಯ ಇಲ್ಲ, ಅಷ್ಟು ಮಳೆ ಇದ್ದಿತ್ತು. ಹಾಗಾಗಿ ನಾನು ನಿನ್ನೆ ತೋರ್ಸೋಕ್ಕಾಯಿಲ್ಲ. ಸೊ ಇವತ್ತು ತೋರಿಸು ಅಂದರೆ ತೋಡಂಗೆ ನೀರೇ ಇಲ್ಲ. ಎಂತಕ್ಕಂದ್ರೆ ಒಂದೇ ಮಳೆ. ಮೊನ್ನೆ ರಾತ್ರಿ ಎಲ್ಲ ಸರಿ ಮಳೆ ಬಂತು. ನಿನ್ನೆ ಬೆಳಗ್ಗೆಯಿಂದ ಸಂಜೆ ತನಕ ಮಳೆ ಬಂತು. ಫುಲ್ಲು ನೀರಾಯಿತು, ಎಲ್ಲ ಹರ್ಕೊಂಡು ಅದಕ್ಕೆ ಹೋಯ್ತು. ಎಲ್ಲಿ ತನಕ ನೀರು ಹರ್ಕೊಂಡು ಹೋಯ್ತಂದರೆ ನಮ್ಮ ಸೀತಾ ನದಿ ಅಂದರೆ ಬಾರ್ಕೂರು ಹೊಳೆ ಹಿಂಗೆ ಸಮೇತ ನೀರು ಖಾಲಿ ಆಯ್ತು ಅಷ್ಟಪ್ಪ.
ಅಮ್ಮ ಚೆನ್ನಾಗಿದ್ಯಾ? ಎಸ್ ಚೆನ್ನಾಗಿದೆ. ನೋಡೇ ಇಲ್ಲ ನೀವು? ನೋಡೇ ಇಲ್ಲ? ಇಲ್ಲೇ ನೋಡ್ಕೊಂಡೆ. ಹೌದಾ? ಇವ್ಳು ಚಪ್ಪಲ್ ಇಲ್ಲಲ್ಲ, ಚಪ್ಪಲ್ ತಪ್ಪೋಯ್ತಾ? ಚಪ್ಪಲ್ ತಕೊಂಡ್ ಇದಿಷ್ಟ ಆಯ್ತಾ? ಸೊ ಇದನ್ನು ತಕೊಂಡ್